ಪಂಚಮಸಾಲಿ 2A ವರ್ಗಕ್ಕೆ ಸೇರಿಸೋದಕ್ಕೆ ವಿರೋಧ ಇದೆ. 2A ಮೀಸಲಾತಿ ನೀಡಬೇಡಿ ಅಂತ ದೂರನ್ನ ಕೊಟ್ಟಿದ್ದಾರೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಕೆ ಜಯಪ್ರಕಾಶ್ ಹೆಗಡೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಜಯಪ್ರಕಾಶ್ ಹೆಗಡೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ. 2A ಮೀಸಲಾತಿ ನೀಡಬೇಡಿ ಅಂತ ನನಗೆ ದೂರು ಬಂದಿದೆ ಅನ್ನೋ ವಿಚಾರವನ್ನ ಅವರು ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಫೆಬ್ರವರಿ 12ರ ಸಭೆಗೆ ಪಾದಯಾತ್ರೆ ಕಾರಣದಿಂದ ಹಾಜರಾಗಿಲ್ಲ, ಮತ್ತೊಂದು ನೋಟಿಸ್ ಕೊಟ್ಟು ಸಭೆಗೆ ಕರೀತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಈಗ ಸಮುದಾಯದ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗತಿ ಅಧ್ಯಯನ ಮಾಡಬೇಕಾಗತ್ತೆ. ಅಧ್ಯಯನ ಮಾಡಿದ್ಮೇಲೆ ಒಂದು ವರದಿ ಅಂತ ರೆಡಿ ಆಗುತ್ತೆ. ಆ ವರದಿ ಬಂದ ಮೇಲೆ ಮುಂದೆ ಏನು ಮಾಡಬೇಕು ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ನ್ಯೂಸ್ 18 ಕನ್ನಡಕ್ಕೆ ಕೆ ಜಯಪ್ರಕಾಶ್ ಹೆಗಡೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಜಯಪ್ರಕಾಶ್ ಹೆಗಡೆ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ದಶರಥ್ ನಡೆಸಿರುವಂತಹ ಎಕ್ಸ್ಕ್ಲೂಸಿವ್ ಚಿಟ್ ಚಾಟ್ ನೋಡೋಣ. ರಾಜ್ಯದಲ್ಲಿ ಇದೀಗ ಮೀಸಲಾತಿ ಹೋರಾಟದ ಪರ್ವ ಜೋರಾಗಿದೆ. ಕುರುಬರು ಎಸ್ಟಿ ಹೋರಾಟಕ್ಕಾಗಿ ದೊಡ್ಡ ಮಟ್ಟದ ಪಾದಯಾತ್ರೆಯನ್ನ ನಡೆಸಿದ್ರೆ, ಇತ್ತ ಪಂಚಮಸಾಲಿ ಸಮುದಾಯ ಕೂಡ ಕೂಡಲ ಸಂಗಮದಿಂದ ಹೊರಟು ಬೆಂಗಳೂರಿಗೆ ಪಾದಯಾತ್ರೆಯನ್ನ ಹೊರಟಿದೆ. ಜಯಪ್ರಕಾಶ್ ಹೆಗಡೆ ಅವರು ನನ್ನ ಜೊತೆ ಇದ್ದಾರೆ. ಸರ್, ಒಂದು ಕಡೆ 2A ಸೇರ್ಪಡೆ ಮಾಡಬೇಕು ಅನ್ನೋದು ಒಂದು ಹೋರಾಟ ಇದೆ, ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಇನ್ನೊಂದು ಕಡೆ ಸೇರಬಾರ್ದು ಅಂತ ಹೇಳಿ ವಿರೋಧ ಕೂಡ ವ್ಯಕ್ತವಾಗ್ತಿದೆ. ಯಾವ ರೀತಿಯಲ್ಲಿ ಅರ್ಜಿಗಳು ಬಂದಿವೆ, ದೂರುಗಳು ಬಂದಿವೆ ನಿಮಗೆ? ಅಲ್ಲ, ಅದನ್ನು ಸೇರಿಸಬೇಕು ಅಂತ ಕೂಡಲ ಸಂಗಮ ಸ್ವಾಮೀಜಿಯವರು ಅರ್ಜಿಯನ್ನು ಕೊಟ್ಟಿದ್ದು, ಮತ್ತೆರಡು ಅರ್ಜಿ ಬಂದಿತ್ತು. ಅದಕ್ಕೆ ಮೊನ್ನೆ 12ನೇ ತಾರೀಕಿಗೆ ಅವರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಪಬ್ಲಿಕ್ ಹಿಯರಿಂಗ್ನಲ್ಲಿ ನೋಟಿಸ್ ಕೊಟ್ಟಿದ್ವಿ. ಈಗ ಮೀಟಿಂಗ್ ಕರೆಯೋ ಉದ್ದೇಶ ಅಥವಾ ಅವರನ್ನ ಸಭೆ ಕರೆದಿರುವಂತ ಏನು ಉದ್ದೇಶ, ಏನು ಪ್ರೊಸೀಜರ್ಸ್ ಎಲ್ಲ ಇರುತ್ತೆ? ಈಗ ಅವರು ಯಾಕೆ ಸೇರಿಸಬೇಕು ಅಂತ ಮಾಹಿತಿಯನ್ನು ಕೊಡಬೇಕು. ಅವ್ರ ಹತ್ರ ಏನು ಮಾಹಿತಿ ಇದೆ ಅದನ್ನು ಕೊಟ್ಟಾಗ ನಾವು ಅವರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳೇನಿದೆ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಕಡೆಯಿಂದ ಮಾಹಿತಿಯನ್ನು ತರಿಸ್ತೇವೆ. ನಮಗಿರುವಂಥದ್ದು ಸಾಮಾಜಿಕ ಶೈಕ್ಷಣಿಕ ಮಾತ್ರ ಸಂವಿಧಾನದಲ್ಲಿರುವಂಥದ್ದು. ಅದರಿಂದ ಅದರ ಬಗ್ಗೆ ಮಾಹಿತಿ ಅದು ನಾವು ವರದಿಯನ್ನು ಕೊಟ್ಟ ಮೇಲೆ ಸರ್ಕಾರ ಅದು ಯಾವುದಕ್ಕೆ ಸೇರಿಸ್ಬೋದು ಅಂತ ತೀರ್ಮಾನವನ್ನು ತಗೊಳ್ತೇವೆ. ಸೊ ವಿದಿನ್ ದಟ್ ಡೆಡ್ಲೈನ್ ಎಲ್ಲ ಪ್ರೊಸೀಜರ್ಸ್ ಅಂತ್ಯವಾಗಿ ಅವರ ಬೇಡಿಕೆಯನ್ನು ಈಡೇರಿಸುವ ಮಟ್ಟಕ್ಕೆ ಒಂದು ಏನಾದ್ರು ಬರ್ಬೋದಾ, ತೀರ್ಮಾನಕ್ಕೆ ಬರ್ಬೋದಾ? ನಾವು ದಿನಾಂಕವನ್ನು ನಿಗದಿಪಡಿಸಿ ಹೇಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಸಮಗ್ರ ವರದಿಯನ್ನು ಕೊಡಬೇಕಾದರೆ ಎಲ್ಲ ಭಾಗಕ್ಕೆ ಹೋಗಬೇಕಾಗ್ತದೆ. ಮಾಹಿತಿಯನ್ನು ಕಲೆ ಹಾಕಬೇಕಾದ್ರೆ ಭಾಳ ದಿನ ಬೇಕಾಗ್ತದೆ. ಒಂದು ವೇಳೆ ನಾವು ನೇರವಾಗಿ ಕೊಡಿ ಅಂತ ಬರೆದು ಬಿಟ್ಟರೆ ಇಟ್ಸ್ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ. ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ನಲ್ಲಿ ನಾವು ಸುಮ್ಮನೆ ಒಂದು ವರದಿಯನ್ನು ಕೊಟ್ಟಿದ್ದೇವೆ ಅಂತ ಆಗಬಾರ್ದು. ಯಾಕಂದರೆ ನಾವು ಕೊಟ್ಟ ವರದಿಯು ಎನಿವೇರ್ ನಿಯರ್ ವಾಸ್ತವಾಂಶ ಇರಬೇಕಾಗ್ತದಲ್ಲ, ವಾಸ್ತವಾಂಶಕ್ಕೆ ಹತ್ತಿರವಾಗಿರಬೇಕಾಗ್ತದೆ. ಅದಕ್ಕೋಸ್ಕರ ಇಂಥ ದಿನಾಂಕದ ಒಳಗೆ ನಾವು ಕೊಡ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೊಂದು ಕಡೆ ಪಂಚಮಸಾಲಿ ಅವರು 2A ಸೇರ್ಪಡೆ ಮಾಡಲಿಕ್ಕೆ ಸಾಕಷ್ಟು ಆಗ್ರಹ ಮಾಡ್ತಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ. ಬಟ್ ಈ ಹೋರಾಟಕ್ಕೆ ಕೆಲವೊಂದು ಕಡೆ ಕೆಲವಷ್ಟು 2A ಕ್ಯಾಟಗರಿಯಲ್ಲಿರುವಂಥ ಸಮುದಾಯಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ನಿಮಗೆ ದೂರು ಕೂಡ ಸಲ್ಲಿಕೆ ಆಗಿದೆ ಅನ್ನೋ ಮಾಹಿತಿ ಇದೆ. ಸೊ ಎಷ್ಟು ದೂರುಗಳು, ಯಾವ್ಯಾವ ರೀತಿಯಲ್ಲಿ ಅವರ ಬೇಡಿಕೆಗಳು ಮತ್ತೆ ಆಗ್ರಹ ಇದೆ? ದೂರುಗಳು ಬಂದಿದೆ. ಮೊನ್ನೆ ಅದರಲ್ಲಿ ಚರ್ಚೆ ಪ್ರಾರಂಭ ಆಯಿತು. ನಾನೇನು ಹೇಳಿದೆ ಅಂದರೆ, ನಮ್ಮ ಕಮಿಷನ್ ಅವ್ರು ಏನು ಹೇಳಿದ್ವಿ ಅಂದರೆ, ಈಗ ಯಾರು ಮನವಿಯನ್ನು ಕೊಟ್ಟಿದ್ದಾರೆ ಸೇರಿಸಲಿಕ್ಕೆ ಅವರು ಬಂದಿಲ್ಲ, ಅದ್ರ ಬಗ್ಗೆ ಈಗ ಚರ್ಚೆ ಬೇಡ ಅಂತ ಹೇಳಿದ್ದೇವೆ. ಒಂದು ವೇಳೆ ಆ ವರದಿ ಇಷ್ಟೊತ್ತಿಗಾಗಲೇ ಬಿಡುಗಡೆ ಆಗಿದ್ರೆ ಈ ಎಲ್ಲದಕ್ಕೂ ಕೂಡ ಮಾನದಂಡ ಆಗ್ತಿತ್ತೇನೋ ಅಂತ. ಸಾಮಾನ್ಯವಾಗಿ ಅದರಲ್ಲಿ ಅದು ಯಾವ ರೀತಿ ನಾವು, ಯಾಕಂದರೆ ನಾವು ಬಂದ ಮೇಲೆ ಇನ್ನೂ ಅದನ್ನು ಓಪನ್ ಮಾಡಿಲ್ಲ, ನೋಡಿಲ್ಲ. ಕೋರ್ಟ್ನಲ್ಲಿದೆ. ಅದನ್ನು ಚಾಲೆಂಜ್ ಮಾಡಿ ಅದು ಕೋರ್ಟ್ಗೆ ರೆಡ್ ಪಿಟಿಷನ್ ಹಾಕಿದ್ದಾರೆ. ನಾಡಿದ್ದು ಮಾರ್ಚ್ 17ನೇ ತಾರೀಕಿಗೆ ಹಿಯರಿಂಗ್ ಇದೆ. ಅಲ್ಲಿ ಕೋರ್ಟ್ನವ್ರು ಏನು ಹೇಳಿದ್ರೆ ಲಾರ್ಜರ್ ಇಶ್ಯೂ ಇದೆ ಇದರಲ್ಲಿ ಅಂತ ಹೇಳಿದ್ದಾರೆ. ಅವರು ಅಲ್ಲಿ ಆರ್ಗ್ಯುಮೆಂಟ್ ಆಗಿ ಏನಾದ್ರು ತೀರ್ಮಾನವನ್ನು ಕೊಟ್ಟರೆ ನಂತರ ನಾವು ಅದರ ಬಗ್ಗೆ ಕ್ರಮ ಕೈಗೊಳ್ತೇವೆ. ನಾವು ಪಂಚಮಸಾಲಿ ಸಮುದಾಯದ ಎಲ್ಲರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದೇವೆ. 12ನೇ ತಾರೀಕು ಸಭೆಯನ್ನು ಕೂಡ ಕರೆಯಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಸಭೆಗೆ ಬರಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಮತ್ತೊಮ್ಮೆ ನೋಟಿಸ್ ಅನ್ನು ಕೊಟ್ಟು ಸಭೆಯನ್ನು ನಡೆಸ್ತೇವೆ. ಬಳಿಕ ಇಡೀ ಸಮುದಾಯದ ಶೈಕ್ಷಣಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಯನ್ನು ಅಧ್ಯಯನ ಮಾಡಿ ನಂತರ ಯಾವ ತೀರ್ಮಾನಕ್ಕೆ ಬರಬಹುದು ಅನ್ನೋದನ್ನ ಚರ್ಚೆ ಮಾಡ್ತೇವೆ ಅನ್ನೋದು ಜಯಪ್ರಕಾಶ್ ಹೆಗಡೆ ಅವರ ಸ್ಪಷ್ಟ ನುಡಿ. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ದಶರಥ್ ಸಾವೂರ್, ನ್ಯೂಸ್ 18 ಕನ್ನಡ, ಬೆಂಗಳೂರು.